ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಈ ವಿಡಿಯೋ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ ಇದು ನನ್ನ ಫ್ರೆಂಡ್ ಜೊತೆ ಅವ್ರ ಅಂಗಡಿಗೆ ಬಂದಿದ್ದೀನಿ. ಆಲ್ರೆಡಿ ಅಂಗಡಿ ಕೂಡ ಓಪನ್ ಆಗಿ 1 ವೀಕ್ ಏನೋ ಆಗಿತ್ತು ಅಷ್ಟೇ. ಅವ್ರ ಅಣ್ಣ ಏನೋ ಐಟಮ್ಸ್ ತರಬೇಕು ಅಂತ ಹೋಗ್ತಾಯಿದ್ರು. ಸರಿ ಬಾರೆ ಹೋಗೋಣ ಅಂದರು. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೊರಟ್ವಿ. ನನ್ನ ಮಗ ಬರೋಷ್ಟೊತ್ತಿಗೆ, ಅಂದರೆ ಅವ್ನು ಸ್ಕೂಲಿಂದ ಬೇಗ ಬರ್ತಾನಲ್ಲ, ಮಧ್ಯಾಹ್ನನೇ ಬರ್ತಾನೆ, ಅವ್ನು ಬರೋಷ್ಟೊತ್ತಿಗೆ ಬರಬೇಕು ಅಂತ ಅಂದ್ಬಿಟ್ಟು ಅಂಗಡಿ ಹತ್ರ ಹೋದ್ವಿ. ಅಲ್ಲಿ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು ಅಂತ ಅವ್ಳು ಕ್ಲೀನಿಂಗ್ ಮಾಡ್ಕೊತಾಯಿದ್ರು. ಅದ್ರಲ್ಲಿ ನಾನು ಸ್ವಲ್ಪ ಕೆಲಸ ಮಾಡ್ಕೊಂಡು ಹಾಗೆ ಸ್ವಲ್ಪ ವೀಡಿಯೋಸ್ ಮಾರ್ಕೆಟಿಂಗ್ನ ಮಾಡಿಕೊಂಡೆ. ಇದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು ಅವ್ರದ್ದು ಟೆಂಟ್ ಹೌಸು. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ಮನೆಗೆ ಬಂದಮೇಲೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಕೂಡ ಮಾಡೋದಿತ್ತು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ, ಯಾವ ರೀತಿಯಾಗಿ ಸ್ಟಿಚ್ ಮಾಡಿದೆ ಅಂದ್ಬಿಟ್ಟು. ಅದರ ಸ್ಯಾರಿ ಕೂಡ ಅವರು ಕೊಟ್ಟಿದ್ದರು. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವರು ಸ್ಯಾರಿ ತೊಗೊಂಡಿದ್ದಂತೆ. ಅದರಲ್ಲಿ ಸ್ಟಿಚ್ ಮಾಡಿಸ್ಬೇಕು, ಯಾವುದೋ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ತಂದುಕೊಟ್ಟಿದ್ರು. ಸ್ಯಾರಿಗೆ ಬೇಬಿ ಕುಚ್ಚು ಕಟ್ಟಲಿಕ್ಕೆ ಹೇಳಿದರು. ಅದನ್ನು ಕಟ್ಟಿ ಮುಗಿಸಿದ್ದೀನಿ. ಡಿಸೈನ್ನ ಈ ರೀತಿಯಾಗಿ ಕೊಟ್ಟಿದ್ದರು. ಪ್ಯಾಚ್ ವರ್ಕ್ ಅಲ್ಲ, ಇದು ಜಸ್ಟ್ ಎಕ್ಸ್ಟ್ರಾ ಕ್ಲಾತ್ನ ತೊಗೊಂಡು ಈ ಡಿಸೈನ್ನ ಮಾಡಿರೋದು. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬಫ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದಿದೆ ಅಷ್ಟೇ. ಡಿಸೈನ್ ಏನು ಹೇಳಿಲ್ಲ, ಬ್ಯಾಕಲ್ಲಿ ಯು ಶೇಪ್ ಇಟ್ಬಿಟ್ಟು ಈ ರೀತಿಯಾಗಿ ಡಿಸೈನ್ ಮಾಡೋಕ್ಕೆ ಹೇಳಿದರು. ಇದಕ್ಕೆ ಮಣಿಯಲ್ಲಿ ಹಾಕಿದ್ದೀನಿ ಅಲ್ವಾ, ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಬಫ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀವಿ. ಕಸ್ಟಮರಿಗೆ ಬಂದ್ಬಿಟ್ಟು ಹೋಗಿದ್ದೆ. ನನ್ನ ಮಗನ ಸ್ವಲ್ಪ ಸರಿ ಆಂಟಿಯಲ್ಲಿ ಮೂಗ್ಬೆಟ್ ತೊಗೊಂಬಂದಿದ್ರು. ಯಾವ ರೀತಿಯಾಗಿದೆ ಅಂತ ಕೂಡ ನೋಡ್ತೀನಿ. ತುಂಬಾನೇ ಚೆನ್ನಾಗಿದ್ದು, ತುಂಬ ದೊಡ್ಡ ಮೂಗ್ಬೆಟ್. ಸ್ಯಾರಿಗೆಲ್ಲ ವೇರ್ ಮಾಡೋಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಆಂಟಿ ಇನ್ನೊಂದು ಕೂಡ ತೊಗೊಬರಕ್ಕೆ ಹೇಳಿದ್ದಾರೆ, ನಿನಗೂ ಒಂದು ಅಂತಂದರು. ಚೆನ್ನಾಗಿದೆ, ನಾನು ಕೂಡ ಇನ್ನೊಂದು ಬಂದಾಗ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ನನ್ನ ತಂಗಿ ಹಾಕೊಂಡು ವೇರ್ ಮಾಡಿ ತೋರಿಸ್ತಾ ಇದ್ಲು. ಇವಳು ಕೂಡ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದೆ. ಸ್ವಲ್ಪ ಬ್ಲೌಸಸ್ ಎಲ್ಲ ಉಕ್ಸಾಕೋದಿತ್ತು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೆ. ಎಲ್ಲ ಬ್ಲೌಸಸ್ಸು ಉಕ್ಸಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಿಮಗೂ ಕೂಡ ಒಂದು ಸತಿ ಶೇರ್ ಮಾಡ್ತಾಯಿದ್ದೀನಿ, ಯಾವ ರೀತಿ ಇರುತ್ತೆ ಬ್ಲೌಸಸ್ಗಳು, ಡಿಸೈನ್ಗಳು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿಯಾಗಿ ತುಂಬ ಓವರ್ ಡಿಸೈನ್ ಎಲ್ಲ ಇಲ್ಲ ಈ ಬ್ಲೌಸಸ್ಸು. ಜಸ್ಟ್ ಪೈಪಿಂಗ್ ಥ್ರೆಡ್ನ ಯೂಸ್ ಮಾಡಿರೋದು. ತುಂಬಾ ಚೆನ್ನಾಗಿದೆ ಎಲ್ಲ ಬ್ಲೌಸಸ್ಸು. ಈ 3 ಬ್ಲೌಸಸ್ಗೂ ಜಸ್ಟ್ ಬರೀ ಪೈಪಿಂಗ್ ಥ್ರೆಡ್ನ ಯೂಸ್ ಮಾಡಿರೋದು. ತುಂಬಾ ಚೆನ್ನಾಗಿದೆ ಈ ಲುಕ್ಕು ಕೂಡ. ನೆಕ್ಸ್ಟ್ ಇನ್ನೊಂದು ಗ್ರೀನ್ ಬ್ಲೌಸ್ ಬಂದ್ಬಿಟ್ಟು ಇದನ್ನು ಕೂಡ ಎಂಬ್ರಾಯ್ಡಿಂಗ್ ಮಾಡಿರೋದು. ಇದು ಕೂಡ ಡಿಸೈನ್ ಕೂಡ ಚೆನ್ನಾಗಿದೆ. ಯಾರಾದರೂ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನು ಕೂಡ ಮಾಡಿಸ್ಬೋದು. ನೆಕ್ಸ್ಟ್ ಇನ್ನೊಂದು ಇದು ಪ್ಲೈನು. ಇದು ಸ್ಯಾರಿ ಬ್ಲೌಸ್ನ ಯೂಸ್ ಮಾಡಿ ಸ್ಟಿಚ್ ಮಾಡಿರೋದ್ರಿಂದ ಜಾಸ್ತಿ ಯಾವುದೇ ರೀತಿ ಡಿಸೈನ್ನ ಮಾಡಿಲ್ಲ ಅವರು. ಎಲ್ಲ ಬ್ಲೌಸಸ್ ಉಕ್ಸಾಕಿ ರೆಡಿ ಮಾಡಿದ್ದಾಯಿತು. ನನ್ನ ಮಗನ ಹತ್ರ ಕೊಟ್ಟು ಕಳಿಸಿದ ತಕ್ಷಣ ಮತ್ತು ನನ್ನ ತಮ್ಮ ಬಂದು ಅವನಿಗೆ ಟೀ ಮಾಡಿಕೊಟ್ಟೆ. ಟೀ ಮಾಡಿದ್ದೆಲ್ಲ ಕುಡ್ದಾದ್ಮೇಲೆ ಫ್ಯಾಮಿಲಿ ಫೋಟೋ ತಂದಿದ್ದೆ ಅಪ್ಪ ಅವ್ರದ್ದು. ಈ ರೀತಿಯಾಗಿ ಮಾಡೋಕ್ಕೆ ಕೊಟ್ಟಿದ್ರು ಅಂದ್ಬಿಟ್ಟು ಇದು ಕೂಡ ತುಂಬ ಚೆನ್ನಾಗಿದೆ. ಇನ್ನೂ ಒಂದು 2 ಇದೆ ಮಾಡೋಕ್ಕೆ ಕೊಟ್ಟಿದ್ದೀನಿ ಅಂತ. ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡೋಕ್ಕೆ ಬಂದೆ ನಾನು. ತರಕಾರಿ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇವಾಗೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗೂ ಮಾಡ್ಬೋದು, ಇಲ್ಲ ಎಲ್ಲ ಬೇಯಿಸ್ಬಿಟ್ಟು ಹಾಗೆ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ರು ಚೆನ್ನಾಗಿರುತ್ತೆ. ಈ ರೀತಿ ನಾನು ಜಾಸ್ತಿ ಯಾವಾಗಲೂ ಇದೇ ರೀತಿಯಾಗಿ ಪ್ರಿಫೇರ್ ಮಾಡೋದು. ಇದ್ರ ಜೊತೆ ಅಮ್ಮ ಮಾಡಿಕೊಟ್ಟಿರ್ತಕ್ಕಂಥ ಸಾಂಬಾರು ಪೌಡರ್ ಹಾಕೋತಾ ಇದ್ದೀನಿ. ಹುಳಿ ಸಾಂಬಾರು ಪುಡಿ ಬೇರೆ, ಧನಿಯಾ ಪುಡಿ ಬೇರೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಇವಾಗ ಹುಳಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಹುಳಿ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕೋತಾ ಇದ್ದೀನಿ. ಇದು ಖಾರದ ಪುಡಿ ಮನೆಯಲ್ಲಿ ಖಾಲಿಯಾಗಿತ್ತು. ನಾನೇ ಮನೆಯಲ್ಲಿ ಖಾರದ ಪುಡಿ ಕೂಡ ಮಾಡಿಕೊಂಡೆ. ಸ್ವಲ್ಪ ಕ್ವಾಂಟಿಟಿಲಿ 1 kg ಅಷ್ಟು ನಾನೇ ಮಾಡಿಕೊಂಡೆ. ಅದ್ರ ಜೊತೆ 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ. ತರಿಯಾಗಿದ್ದರೆ ಬಾಯಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ರುಬ್ಬೋ ಅಷ್ಟಕ್ಕೆ ನಾನು ಎಲ್ಲ ತರಕಾರಿ ಏನೇನೆಲ್ಲ ತೆಗೆದುಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಒಂದು ಪಾತ್ರೆಗೆ ನೀರು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ತರಕಾರಿಗಳೆಲ್ಲ 1 by 1 ಎಲ್ಲ ಬಟ್ಲಿಗೆ ಹಾಕೊಂಬಿಡೋಣ. ಎಲ್ಲ ಫಸ್ಟೇ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು ಹೂಕೋಸು ಹಾಕೋತಾ ಇದ್ದೀನಿ ನಾನು. ಗೋಬಿ ಮಂಚೂರಿಗೆಲ್ಲ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಸಾಂಬಾರಿಗೆ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ನಾನು. 1 ಕ್ಯಾರೆಟ್ ಅಷ್ಟೇ ತೊಗೊಂಡಿರೋದು. ಎಲ್ಲ ಒಂದೊಂದು. ಇದು ಗೋರಿಕಾಯಿ ಅಂತಾರಲ್ಲ, ಇದನ್ನು ಚಪ್ರದ ಅವರೆಕಾಯಿ ಅಂತಾರಲ್ಲ, ಅದನ್ನು 1-2 ತೊಗೊಂಡಿದ್ದೀನಿ. ಇದು ಗೆಡ್ಡೆಕೋಸು ತೊಗೊಂಡಿದ್ದೀನಿ ಒಂದು. ಎಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ. 1 ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ನಾನು. 1 ಗೆಡ್ಡೆ ಈರುಳ್ಳಿ ಹಾಕ್ಕೊತೀನಿ. ಇದು ಚಿಕ್ಕ ಗೆಡ್ಡೆ 1 ಗೆಡ್ಡೆ ಹಾಕ್ಕೊಂಡಿದ್ದೀನಿ. ಇದು ಬದನೆಕಾಯಿ, ಇದು ಗುಂಡು ಬದನೆಕಾಯಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಉದ್ದ ಬದನೆಕಾಯಿ ಬರುತ್ತಲ್ಲ, ಆ ಉದ್ದ ಬದನೆಕಾಯಿನೂ ಸಹ 1 ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಚಿಕ್ಕದೆ. ಎಲ್ಲ ತರಕಾರಿ ಒಂದೊಂದು ಹಾಕೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಎಲ್ಲ ತರಕಾರಿ ಮಿಕ್ಸ್ ಹಾಕೋದ್ರಿಂದ. 1 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಬೀನ್ಸ್ನ ತೊಗೊಂಡಿದ್ದೀನಿ. ಹುಳ್ಳಿಕಾಯಿನ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಅದ್ರ ಜೊತೆ ನಾನು ಅಳಸಿನಕಾಯಿ ಇರುತ್ತಲ್ಲ, ಅದ್ರ ಬೀಜನ ಹಾಕ್ಕೊಂಡಿದ್ದೀನಿ ನಾನು. ಅಳಸಿನಕಾಯಿ ಚೆಚ್ಚಿಬಿಟ್ಟು ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದ್ರ ಬೀಜನ ಹಾಕ್ಕೊಂಡಿದ್ದೀನಿ ನಾನು. ಇದ್ರ ಜೊತೆ ಕಡಲೆ ಬೀಜ, ಇದು ಹಸಿ ಕಡಲೆ ಬೀಜ
ಹಸಿ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದ್ರ ಜೊತೆ ನಾನು ಹಸಿ ಅವರೆಕಾಯಿ ಸಹ ಹಾಕ್ಕೊಂಡಿದ್ದೀನಿ, ಅದನ್ನು ಕೂಡ ಒಂದು ಬಟ್ಲು. ಅದ್ರ ಜೊತೆ ಹಸಿ ಬಟಾಣಿ ಕೂಡ ಹಾಕ್ಕೊತಾ ಇದ್ದೀನಿ, ಇದು ಕೂಡ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು. ಇದ್ರ ಜೊತೆ ಕಡಲೆಕಾಳನ್ನ ನೆನೆಸಿದ್ದೆ, ಅದನ್ನು ಕೂಡ ಒಂದು ಬಟ್ಲು ಹಾಕ್ಕೊತಾ ಇದ್ದೀನಿ. ಕಡಲೆಕಾಳು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕಿದ್ದೀನಿ, ಇನ್ನೆಲ್ಲ ತರಕಾರಿ ಸ್ವಲ್ಪ ಕ್ವಾಂಟಿಟಿಲಿ ಕಡಲೆಕಾಳನ್ನ ಜಾಸ್ತಿ ಕ್ವಾಂಟಿಟಿಲಿ ಹಾಕಿದ್ದೀನಿ. ನೋಡಿ, ಈ ರೀತಿಗೆ ಕಡಲೆಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ನಾನು ಈ ರೀತಿಯಾಗಿ ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡೋದ್ರಿಂದ ಮಕ್ಕಳಿಗೆ ಎಲ್ಲ ತರಕಾರಿನೂ ತಿನ್ನಿಸ್ದಂಗೂ ಕೂಡ ಆಗುತ್ತೆ, ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಿದ ಮೇಲೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇವಾಗ ನೀವು ಸಾಸಿವೆ ಕೂಡ ಹಾಕೋಬೋದು. ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಅದ್ರ ಜೊತೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಅದು ಕೂಡ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದಲ್ವ, ಆ ಟೊಮೊಟೊನ ಇವಾಗ ಹಾಕೋದಿದ್ದೀನಿ. ನಾನು ರುಬ್ಲಿಕ್ಕೂ ಕೂಡ ಟೊಮೊಟೊ ಹಾಕಿದ್ದೆ, ಒಗ್ಗರಣೆಗೂ ಕೂಡ ಟೊಮೊಟೊ ಹಾಕೊತಾ ಇದ್ದೀನಿ. ನೋಡ್ಕೊಂಡು ಟೊಮೊಟೊ ಹಾಕೋಬೇಕು, ಯಾಕಂದರೆ ಹುಳಿ ಟೊಮೊಟೊ ಆದರೆ ಜಾಸ್ತಿ ಹುಳಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಕೊತಾ ಇದ್ದೀನಿ. ನಾನು ಟೊಮೊಟೊ ಎಲ್ಲ ಫ್ರೈ ಮಾಡಿದ್ದಾದಮೇಲೆ ಇವಾಗ ತರಕಾರಿ ಏನೆಲ್ಲ ನಾನು ತೊಳೆದು ವಾಶ್ ಮಾಡಿಟ್ಟಿದ್ದೆ ಆ ತರಕಾರಿನ ಇವಾಗ ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಎಲ್ಲ ತರಕಾರಿನೂ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ತರಕಾರಿ ಹಾಕಿ ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಷ್ಟರೊಳಗಡೆ ನಾನು ರುಬ್ಲಿಕ್ಕೂ ಕೂಡ ಹಾಕಿದ್ನಲ್ಲ, ಅದು ಕೂಡ ಎಲ್ಲ ರುಬ್ಬಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಬಿಸಿನೀರನ್ನ ಕಾಯಿಸಿಟ್ಕೊಂಡಿರ್ತೀನಿ. ನಾನು ಯಾವಾಗಲೂ ಸಾಂಬಾರು ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಬಿಸಿನೀರನ್ನ ಹಾಕಿಸಿ ನಾನು ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಿಸಿನೀರನ್ನ ಹಾಕ್ಬಿಟ್ಟು. ಇವಾಗ ನೋಡಿ, ಆಲ್ರೆಡಿ ನಾನು ಕುಕ್ಕರ್ಗೆಲ್ಲ ಕಾಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ನಲ್ಲ, ಹುರಿದು ಸ್ವಲ್ಪ ಫ್ರೈ ಮಾಡಿದ್ದೆ. ಅದ್ರ ಜೊತೆ ಇವಾಗ ನಾನು ರುಬ್ಬಿರೋದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಸತಿ. ಇದು ನಾನು ಗ್ರೇವಿ ಥರ ಮಾಡ್ತಾಯಿಲ್ಲ, ಸಾಂಬಾರು ಥರ ಮಾಡ್ತಾ ಇರೋದ್ರಿಂದ ಇದನ್ನು 2 in 1 ಥರ. ಮುದ್ದೆಗೂ ಕೂಡ ನಾವು ಊಟ ಮಾಡ್ಬೋದು, ಚಪಾತಿಗೆ ಮಾಡ್ಬೋದು, ರೊಟ್ಟಿಗೆ ಮಾಡ್ಬೋದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ನೈಟು ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬೇಕಾದರೆ ದೋಸೆ ಚಪಾತಿ ಏನಾದರೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊತಾ ಇದ್ದೀನಿ, ಯಾವ ರೀತಿಯಾಗಿ ಬೇಕು ಅಂತ ಹೇಳ್ಬಿಟ್ಟು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ, ಇನ್ನೂ ಸ್ವಲ್ಪ ಬೇಕಾದ್ರೆ ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಿಲ್ ಕೂಗಿಸ್ಕೊತಾ ಇದ್ದೀನಿ ನಾನು. 2 ವಿಷಿಲ್ ಕೂಗಿದಾದಮೇಲೆ ಸಾಂಬಾರು ಈ ರೀತಿಯಾಗಿ ರೆಡಿಯಾಗಿದೆ. ಇದಕ್ಕೆ ಫೈನಲ್ಗೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ನೋಡಿ. ಸಾಂಬಾರು ಕೂಡ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿಲಿದೆ, ತರಕಾರಿ ಕೂಡ ಬೆಂದಿತ್ತು, ತುಂಬಾ ಚೆನ್ನಾಗಿ ರೆಡಿಯಾಗಿತ್ತು. ನೋಡಿ, ನನಗೆ ಫಸ್ಟ್ ಸಿಕ್ಕಲಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿರೋದು, ಇವಾಗ ಸಿಕ್ಕಿದೆ, ಇವಾಗ ಆ್ಯಡ್ ಮಾಡಿದ್ದೀನಿ. ಆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಾಂಬಾರು ಕೂಡ ತುಂಬ ಚೆನ್ನಾಗಿ ಗಮ್ ಅಂತ ಇತ್ತು, ತುಂಬಾ ಚೆನ್ನಾಗಿತ್ತು. ಹೆಲ್ತಿ ಕೂಡ, ಎಲ್ಲ ತರಕಾರಿ ಕಾಳುಗಳು ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮಕ್ಕಳು ತಿನ್ನಲ್ಲ ಅಂತಾರಲ್ಲ, ಈ ರೀತಿಯಾಗಿ ಸಾಂಬಾರಲ್ಲೆಲ್ಲ ಹಾಕಿದ್ರೆ ತಿನ್ನೋದಕ್ಕೂ ಕೂಡ ಇಷ್ಟಪಡ್ತಾರೆ ಅಂತ ಹೇಳ್ತೀನಿ. ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ, ಒಂದು ಕಡೆ ಅನ್ನ ಕೂಡ ರೆಡಿಯಾಗಿತ್ತು. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನಾನು ತಟ್ಟೆಗೆ. ಬಿಸಿ ಬಿಸಿ ಅನ್ನದ ಜೊತೆ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸರಿ, ನನ್ನ ಹಸ್ಬೆಂಡ್ಗೆ ಬಡಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಸಾಂಬಾರು ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಟೇಸ್ಟ್ ವೈಸ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಸಾಂಬಾರು ಕೂಡ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಾನು ನೈಟ್ ಊಟ ಮುಗಿಸ್ಕೊಂಡೆ. ನೆಕ್ಸ್ಟ್ ಡೇ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ನೆಕ್ಸ್ಟ್ ಡೇ ನಾನು ಚಪಾತಿ ಮಾಡಿದ್ದೆ ಇದೇ ಗ್ರೇವಿಗೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿ, ಅನ್ನಕ್ಕೂ ಕೂಡ ಆಗುತ್ತೆ, ಮುದ್ದೆಗೂ ಕೂಡ ಆಗುತ್ತೆ, ಚಪಾತಿ ಕೂಡ ಆಗುತ್ತೆ. ಇದು ಕೂಡ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಕೂಡ ಈ ಸಾಂಬಾರು ರೆಸಿಪಿ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.